ಗುರುದೇವನೇ ದೇವರ ದೇವಾ ಭಕ್ತಿಯ ನೀಡನಗೆ. ಗುರುದೇವನೇ ದೇವರ ದೇವಾ ಭಕ್ತಿಯ ನೀಡನಗೆ. ನಿಶಿದಿನ ನಿನ್ನಯ ಸೇವೆಯ ನೀಡು ಬೇಡವಿನ್ನೇ ನನಗೆ. ಕಬೀರ ಬೇಡವಿನ್ನೇ ನನಗೆ. ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಬಸವಣ್ಣನವರು ಒಂದು ವಚನವನ್ನು ಹೇಳ್ತಾರೆ. ಅದು ಬಹಳ ಸರಳವಾದ ವಚನ. ಶರಣರಾದವರು ಹೇಗಿರ್ತಾರೋ ಅನ್ನೋದನ್ನು ಹೇಳ್ತಾರೆ. ಯಾರಿಗೆ ಶರಣರು ಅಂತ ಕರಿಬೇಕು? ನಾವೆಲ್ಲ ಕೇಳ್ತೀವಲ್ಲ, 12ನೇ ಶತಮಾನದಲ್ಲಿ ಶರಣರು ಆಗಿ ಹೋದರು ಅಂಥೇಳಿ. ಆ ಎಲ್ಲ ಶರಣರು ಹೆಂಗಿದ್ರು ಅಂತ ಅವರನ್ನು ಕುರಿತು ಬರೀ ಒಂದು 4 ಸಾಲದಲ್ಲಿ ಬಹಳ ಸುಂದರ ಒಂದು ಮಾತನ್ನು ಬಸವಣ್ಣವರು ಹೇಳ್ತಾರೆ. ಅವರ ಎಲ್ಲ ಮಾತುಗಳನ್ನು ಬಹಳ ಸರಳನೇ. ಒಂದು ವಚನವೂ ಸಹಿತ ಅದು ನಮಗೆ ಕಠಿಣ ಆಯಿತು, ತಿಳಿಯುವುದಿಲ್ಲ ಅಂತ ಹೀಗಿಲ್ಲ. ಯಾಕೆಂದರೆ ಅದು ನಮ್ಮ ಜೀವನಕ್ಕೆ ಬಹಳ ಸಮೀಪವಾಗಿರುವಂಥ ವಚನಗಳವು. ನೋಡ್ರಿ, ಒಂದು ಎಷ್ಟು ಚಂದ ವಚನ ಅದ. ಶರಣರು ಹೆಂಗಿರ್ತಾರ? ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು, ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ. ಇದು ಒಂದು ವಚನ. ನೋಡ್ರಿ, ಶರಣರು ಹೆಂಗಿರ್ತಾರಂತ. ಮನೆ ನೋಡ ಬಡವರು, ಅವ್ರ ಮನೆ ನೋಡಿದ್ರೆ ಬಡವರು ಅಂತ ಅನಿಸ್ತದಂತ. ಆದರೆ ಅವರ ಮನಸ್ಸು ನೋಡಿದ್ರೆ ಮನ ನೋಡ ಘನ. ಘನ ಅಂದರೆ ಪೂರ್ಣ. ಘನ ಅಂದರೆ ಕೊರತೆ ಇಲ್ಲದ್ದು, ತುಂಬಿದ್ದು. ಘನ ಅಂದರೆ ಕೊನೆಗೆ ಹೇಳುವುದಾದ್ರೆ ಲಿಂಗವೇ ತಾನು ಅಂತ. ಲಿಂಗ ಹೇಗದ ಅಂದರೆ ಪೂರ್ಣವಾಗಿ ಅದ. ದೇವರು ಹೇಗದಾನು ಅಂದರೆ ಆತನಿಗೆ ಯಾವ ಕೊರತೆಗಳೂ ಇಲ್ಲ. ಅದಕ್ಕೆ ಅವನಿಗೆ ಪೂರ್ಣ ಅಂತ ಕರೆಯೋದು. ಅದನ್ನೇ ನಾವು ಲಿಂಗ ಅಂತ ಕರೆಯೋದು. ಅವರ ಮನಸ್ಸು ಹೇಗದ ಅಂದರೆ ಲಿಂಗಾಕಾರವಾಗಿ ಅದ, ಲಿಂಗಮಯವಾಗಿ ಅದ. ಆದರೆ ಹೊರಗೆ ನೋಡಿದ್ರೆ ಮಾತ್ರ ಅವರು ಬಡವರು ಕಂಡಂಗೆ ಕಾಣ್ತಾರೆ. ಇನ್ನು ಎರಡನೆಯದು ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು. ಸೋಂಕಿನಲ್ಲಿ ಸುಖಿ ಅಂದರೆ ಅವರೇನು ಈ ಲಿಂಗಾನುಸಂಧಾನ ಮಾಡ್ತಾರಲ್ಲ, ಲಿಂಗವನ್ನು ನೋಡುವುದರಲ್ಲೇ ಅವರಿಗೆ ಸುಖ. ದೇವನನ್ನು ನೇತ್ರದಿಂದ ಸ್ಪರ್ಶಿಸುವುದರಲ್ಲಿ, ಸೋಂಕಿಸುವುದಂದ್ರೆ ಸ್ಪರ್ಶಿಸುವುದು, ಆ ಸೋಂಕಿಸುವುದರಲ್ಲೇ ಸುಖ. ಮತ್ತು ಬರೀ ಲಿಂಗ ಒಂದೇ ಅಂತಲ್ಲ, ಈ ಇಡೀ ವಿಶ್ವನೇ ದೇವನ ಒಂದು ವಿಸ್ತಾರ ರೂಪ ಅದ. ನಾವು ಇಲ್ಲಿ ಏನೇನು ಯಾವ ಯಾವ ರೂಪಗಳನ್ನು ನೋಡ್ತೀವಿ, ಯಾವ ಯಾವ ಶಬ್ದಗಳನ್ನು ಕೇಳ್ತೀವಿ, ಎಲ್ಲ ರೂಪನೂ ಸಹಿತ ದೇವನದೇ ರೂಪ. ಎಲ್ಲ ಶಬ್ದಗಳು ದೇವನದೇ ಶಬ್ದಗಳು. ಆ ಭಾವದಿಂದ ಅವರು ಅನುಭವಿಸ್ತಾರ, ಅದರಲ್ಲೇ ಅವರು ಸುಖಿಗಳು. ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು.
ಕಲಿ ಅಂದ್ರೆ ಶೂರ, ಆತ ಸೈನಿಕ, ಯೋಧ. ಯಾವುದರಲ್ಲಿ ಅವರು ಕಲಿಗಳು ಅಂದರೆ ಸರ್ವಾಂಗ ಕಲಿಗಳು. ತಮ್ಮ ಎಲ್ಲ ಇಂದ್ರಿಯಗಳ ಮೇಲೆ ಅವರಿಗೆ ನಿಗ್ರಹ, ತಮ್ಮ ಶರೀರದ ಮೇಲೆ ನಿಗ್ರಹ. ಅವರು ಶರಣರು. ಕಣ್ಣಿನ ಮೇಲೆ ಅವರ ಪ್ರಭುತ್ವ, ನಾಲಿಗೆಯ ಮೇಲೆ ಅವರ ಹಿಡಿತ. ಅದಕ್ಕೆ ಅವರಿಗೆ ಹೇಳೋದು ಸರ್ವಾಂಗ ಕಲಿಗಳು. ಇನ್ನು ಮೂರನೇದು ಹೇಳ್ತಾರೆ, ಪಸರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಪಸರ ಅಂದರೆ ಸಂಗ್ರಹಿಸುವುದು. ಅವರು ಸಂಗ್ರಹ ಮಾಡುವರಲ್ಲ, ಆದರೆ ಬಂದ ತತ್ಕಾಲಕ್ಕುಂಟು. ಈಗ ಎಷ್ಟು ಬೇಕು ಅಷ್ಟು ಇರ್ತದೆ. ಅಂದರೆ ಇದರ ಅರ್ಥ ಶರಣರು ಭಿಕ್ಷುಕರಾಗಿ ತಿರುಗಾಡ್ತಾರ, ಅವರು ಏನೂ ಸಂಗ್ರಹಿಸಿಲ್ಲ, ಅವರಿಗೆ ನಾಳೆಯ ಚಿಂತಿಲ್ಲ, ಬದುಕಿನ ಯಾವ ಹೊಣೆಗಾರಿಕೆನೂ ಅವ್ರಿಗಿಲ್ಲ ಅಂತ ಹೀಗಲ್ಲ. ಬಂದ ತತ್ಕಾಲಕ್ಕುಂಟು. ನಮಗೀಗ ಎಷ್ಟು ಬೇಕೋ ಅಷ್ಟು. ನಾವು ಈಗ ಏನು ಮಾಡ್ತಾ ಇದ್ದೇವೆ, ಈಗ ಎಷ್ಟು ಬೇಕು ಅಷ್ಟಲ್ಲ, ಇನ್ನೂ ಮುಂದಿನ 100 ಜನ್ಮಕ್ಕೆ ಎಷ್ಟು ಬೇಕು ಅಷ್ಟು ಸಂಗ್ರಹ ಮಾಡಾಕತ್ತಾನ ಮನುಷ್ಯ. ಎಷ್ಟು ಬೇಕು ಮನುಷ್ಯನಿಗೆ? ನಾವೀಗ ಬಟ್ಟೆ ತೊಟ್ಕೊಳ್ತೀವಿ, ಎಷ್ಟು ಒಂದು ಬಟ್ಟೆ ತೊಟ್ಕೊಂಡ್ರೆ ಸಾಕಲ್ಲ, ತತ್ಕಾಲಕ್ಕುಂಟು. ಒಂದು ಬಟ್ಟೆ ಆದರೆ ನಮಗೆ ಆಶ್ರಯ ಆಯ್ತಲ್ಲ. ನಾವು ತೊಟ್ಕೊಳ್ಳೋದದ ಅಂತ ಹೇಳಿ ಒಂದು 100 ಬಟ್ಟೆ ತೊಟ್ಕೊಂಡಿವಿ ಅಂದರೆ ಇರಲಿ, ಅವು ಟ್ರೆಜರಿಯಲ್ಲಿ ಇರಲಿ, ಆದ್ರೆ ತೊಟ್ಕೊಳ್ಳುವಾಗರೆ ಒಂದೇ ತೊಟ್ಕೊಳ್ಬೇಕಲ್ಲ. ಟ್ರೆಜರಿಯಾಗ ಅವ ಎಷ್ಟು ಯಾಕೆ ಇಡುವಲ್ಲ, ಕಪಾಟದಲ್ಲಿ ಸಾಕಷ್ಟು ಇರಲಿ, ಆದರೆ ಈಗ ಮೈ ಮೇಲೆ ತೊಟ್ಕೊಳ್ಳುವಾಗ ಎಷ್ಟು ತೊಟ್ಕೊಳ್ಬೇಕು? ಒಂದೇ ತೊಟ್ಕೊಳ್ಬೇಕು. ಹಾಗೆ ಅವರು ಏನು ಮಾಡಿದರು ಅಂದರೆ, ಶರಣರು ಬಂದ ತತ್ಕಾಲಕ್ಕುಂಟು. ಈಗ ಅವರಿಗೆ ಉಣ್ಲಿಕ್ಕೆ ಕೊರತೆ ಇರಲಿಲ್ಲ, ತೊಡ್ಲಿಕ್ಕೆ ಕೊರತೆ ಇರಲಿಲ್ಲ, ಬಳಸಲಿಕ್ಕೆ ಅವರಿಗೆ ಕೊರತೆ ಇರಲಿಲ್ಲ, ಆದರೆ ಅವರು ಸಂಗ್ರಹವನ್ನು ಮಾಡ್ತಿರಲಿಲ್ಲ. ಇದು ಒಂದು. ಆನಂತರ ಕೊನೆಗೆ ಅವ್ರು ಹೇಗದಾರ, ಕೂಡಲ ಸಂಗನ ಶರಣರು ಸ್ವತಂತ್ರರು ಧೀರರು ಅಂತ. ಸ್ವತಂತ್ರರು ಅಂದರೆ ಅವರು ಬಂಧಿತರಲ್ಲ. ಸ್ವತಂತ್ರರು ಅಂದ್ರೆ ಮುಕ್ತರವರು. ಅವರಿಗೆ ಯಾವುದೂ ಬಂಧಿಸಿಲ್ಲ, ಆಸೆಗಳು ಅವರನ್ನು ಬಂಧಿಸಿಲ್ಲ, ಆಮಿಷಗಳು ಅವರನ್ನು ಬಂಧಿಸಿಲ್ಲ. ಆದ್ದರಿಂದ ಅವರು ಮುಕ್ತರು ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಚಂದ ಅದು. ಅವರು ಮೇಲೆ ನೋಡಲಿಕ್ಕೆ ಬಡವರು ಇರ್ತಾರೆ, ಆದರೆ ಅವ್ರ ಮನಸ್ಸು ಮಾತ್ರ ಭಾರಿ ಶ್ರೀಮಂತ ಇರ್ತದೆ. ಇದು ಒಂದು. ಹೆಂಗೆ ಬದುಕಬೇಕು ಮನುಷ್ಯ? ಹೊರಗೆ ಶ್ರೀಮಂತ ಆಗುವುದಲ್ಲ, ಒಳಗಡೆ ಶ್ರೀಮಂತ ಆಗಿರಬೇಕು. ಹೊರಗೆ ಶ್ರೀಮಂತ ಆಗಿ ಏನು ಮಾಡೋದು? ಈಗ ಒಬ್ಬ ಮನುಷ್ಯನಿಗೆ TB ಆಗ್ಯದಂತ ಇಟ್ಕೊಡ್ರಿ, ಒಳಗೆಲ್ಲ ಅದು ಸುಟ್ಕೋಂತ ಹೊರಟದ. ಇವ ಮ್ಯಾಲ ಕೋಟ್ ಹಾಕಿ, ಶೂಟ್ ಹಾಕಿ, ಹ್ಯಾಟ್ ಹಾಕೊಂಡು ಹ್ಯಾಂಡ್ಸಮ್ ಆಗಿ ನಿಂತಾನ. ಏನದು ಕೋಟಕ್ಕೆ ಏನು ಬೆಲೆ ಅದ? ಒಳಗೆ ಇವನಿಗೆ TB ಆಗ್ಯದ. ಮ್ಯಾಲೆಲ್ಲ ಹಾಕಿ ಶೃಂಗಾರ ಮಾಡಿದ್ರೆ ಆ ಶೃಂಗಾರ ಎಷ್ಟು ದಿವಸ ಇರೋದು? ಹಾಗೆ ನಾವು ಎಲ್ಲ ಹೊರಗೆ ಮಾಡಿದ್ವಿ, ಬಹಳ ದೊಡ್ಡ ಮನೆ ಕಟ್ಟಿದ್ವಿ, ಎಲ್ಲ ಭಾರಿ ಸಂಪತ್ತು ಮಾಡಿದ್ವಿ, ಆದ್ರೆ ಒಳಗೆ ಅನುಭವಿಸಲೇನೇ ಇಲ್ಲ, ಸಂತೋಷ ಪಡಲಿಲ್ಲ. ಒಳಗೆ ಆತನಿಗೆ ತೃಪ್ತಿ ಭಾವ ಬರಲಿಲ್ಲ, ಆತ ತೃಪ್ತನೇ ಆಗಲಿಲ್ಲ. ಇನ್ನು ಈ ಮನುಷ್ಯ ಯಾವಾಗ ಶ್ರೀಮಂತನಾಗುವವ? ನಾವೇನು ತಿಳ್ಕೊಂಡ್ವಿ? ಶ್ರೀಮಂತಿಕೆ ಅಂದರೆ ಒಂದು ದೊಡ್ಡದೊಂದು ಮಣಿ ಕಟ್ಟುವುದನ್ನೇ ಶ್ರೀಮಂತಿಕೆ ಅಂತ ತಿಳ್ಕೊಂಡ್ವಿ. ಹೌದು, ಬೇಕು, ಒಂದು ಮಣಿ ಬೇಕು, ಆದರೆ ಮಣಿ ಕಟ್ಟುವುದು ಅಷ್ಟೇ ಶ್ರೀಮಂತಿಕೆ ಅಲ್ಲ. ನಾವು ಒಳಗಡೆ ಸಂತೃಪ್ತರಾಗಿರುವುದಲ್ಲ, ಅದು ನಿಜವಾದ ಶ್ರೀಮಂತಿಕೆ. ಅದು ಒಳಗಡೆ ನಮಗೆ ಬರೀ ಬೇಕು ಬೇಕು ಅನ್ನುವಂಥ ಹಪಹಪಿ ಇತ್ತು ಅಂದರೆ ಹೊರಗೆ ನಾವು ಎಷ್ಟು ಶ್ರೀಮಂತರಿದ್ರೆ ಏನು? ಹೊರಗೆ ಸಾಕಷ್ಟು ಅದ, ಆದರೆ ಒಳಗೆ ಮಾತ್ರ ಬಡವಾಗ್ಯಾನ. ಅದನ್ನೇ ಅವರು ಹೇಳಿದರು,
ನೋಡು ಅವರು ಶರಣರು ಹೇಗಿರ್ತಾರೋ ಅಂದರೆ, ಹೊರಗೆ ಅವರು ಬಡವರು ಇರ್ತಾರೆ, ಅಥವಾ ಹೊರಗೆ ಅವರು ಶ್ರೀಮಂತರು ಇರಬಹುದು, ಒಂದಿಷ್ಟು ದೊಡ್ಡ ಮನೆ ಕಟ್ಕೊಂಡಿರಬಹುದು, ಹೊರಗಿಂದ ಬಹಳ ಮಹತ್ವ ಅಲ್ಲ, ಆದರೆ ಅವರು ಒಳಗೆ ಮಾತ್ರ ಶ್ರೀಮಂತರಾಗಿರ್ತಾರೋ ಅಂತ. ಇದರ ಅರ್ಥ ಬಡವರಷ್ಟೇ ಶರಣರಾಗಲಿಕ್ಕೆ ಯೋಗ್ಯರದಾರಂತ ಹಂಗಲ್ಲ. ಹೊರಗಿರಲಿ ಸಾಕಷ್ಟು, ನಮಗೆ ಅನುಕೂಲತೆ ಇತ್ತು ಅಂದರೆ ಸಾಕಷ್ಟು ಮಾಡೋಣ, ಆದರೆ ಒಳಗೆ ಮಾತ್ರ ಬಡವರಾಗೋದು ಬೇಡ. ಅಪ್ಪುಗಳು ಒಂದು ಕಥೆಯನ್ನು ಹೇಳ್ತಿದ್ರು. ಭಗವತ್ ಚಿಂತನ ಅಂತ ಒಂದು ಪುಸ್ತಕ ಅದ, ಭಾಳ ಅದ್ಭುತ ಗ್ರಂಥ ಅದು. ಅದನ್ನೇ ಸ್ವತಃ ಅಪ್ಪುಗಳೇ ಬರೆದಿರುವುದು. ಆ ಪುಸ್ತಕದಲ್ಲಿ ಮೊದಲಿಗೆ ಪ್ರಾರಂಭಕ್ಕನೇ ಒಂದು ಕಥೆಯನ್ನು ಹೇಳ್ತಾರೆ. ಅದು ಬಹಳ ಅದ್ಭುತ ಕಥೆ. ಅದು ಸಾಂಕೇತಿಕ ಕಥೆ. ಏನು ಅಂದರೆ, ಒಬ್ಬ ಮನುಷ್ಯ ಇದ್ದ. ಆತನಿಗೆ ಒಂದು ಇಚ್ಛೆ ಏನು ಅಂದರೆ, ನಾನು ಶ್ರೀಮಂತ ಆಗಬೇಕು ಅಂತ. ಅದಕ್ಕಾಗಿ ದುಡಿತಿದ್ದ, ಸಾಕಷ್ಟು ಗಳಿಸ್ತಿದ್ದ. ಆದರೆ ಎಷ್ಟು ದುಡಿದ್ರೂ, ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಆತಂದು ಏನು ಇಚ್ಛೆ ಇತ್ತು ಅಷ್ಟಂತೂ ಅವನಿಗೆ ಗಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಹೇಗೆ ಶ್ರೀಮಂತನಾಗುವುದು ಯೋಚಿಸಿದ. ಅಲ್ಲಿ ಒಬ್ಬರು ಸಂತರಿದ್ದರು. ಅವ್ರು ಎಂಥವರು ಅಂದರೆ, ನಾವು ಏನು ಬೇಡ್ತೀವಿ ಅದನ್ನೆಲ್ಲ ಕೊಡುವಂಥವ್ರು. ಈತ ಅವ್ರದ್ದು ಹೆಸರು ಕೇಳಿದ, ಅಲ್ಲಿಗೆ ಹೋದ, ಅವರಿಗೆ ನಮಸ್ಕಾರ ಮಾಡಿದ. ಆನಂತರ ಕೇಳಿದ, ನಂದೊಂದು ಇಚ್ಛೆ ಅದ, ನಾನು ಭಾಳ ದೊಡ್ಡ ಶ್ರೀಮಂತ ಆಗಬೇಕು, ಅದಕ್ಕೆ ನೀವು ಆಶೀರ್ವಾದ ಮಾಡಬೇಕು. ಅವಾಗ ಗುರುಗಳು ಹೇಳಿದರು, ಮತ್ತೀಗ ಅದ ಅಲ್ಲ, ಸಾಕಷ್ಟು ಅದ ಅಲ್ಲ, ಇಷ್ಟು ಗಳಿಸಿದೆಯಲ್ಲ, ಇಲ್ಲ ಇನ್ನೂ ನಾನು ಸಾಕಷ್ಟು ಗಳಿಸಬೇಕು, ನನ್ನಷ್ಟು ಶ್ರೀಮಂತರು ಯಾರೂ ಇರಬಾರ್ದು, ಅಷ್ಟು ಗಳಿಸಬೇಕು, ಹಾಗೆ ನೀವು ಆಶೀರ್ವಾದ ಮಾಡಬೇಕು. ಅವ್ರ ಗುರುಗಳು, ಆಯ್ತಪ್ಪ, ನಿನ್ನ ಇಚ್ಛೆ ಈಡೇರಬೇಕಾದ್ರೆ ಒಂದು ಕೆಲಸ ಮಾಡಬೇಕು. ನೋಡು, ಇಲ್ಲೇ ಒಂದು ಸಮೀಪದಲ್ಲಿ ಒಂದು ಗುಹೆ ಅದ, ಒಂದು ಗವಿ ಅದ, ಅಲ್ಲಿ ನೀನು ಹೋಗು, ಅಲ್ಲೆಲ್ಲ ಮುತ್ತು ರತ್ನಗಳದಾವ, ನಿನಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಹೋಗು, ಶ್ರೀಮಂತ ಆಗ್ತಿ ಅಂತಂದರು. ಇವನಿಗೆ ಭಾಳ ಸಂತೋಷ ಆಯ್ತು. ಹಿಂಗೆ ಯಾರು ಹೇಳ್ತಾರೆ? ಆದರೆ ಅವರು ಗುರುಗಳು ಹೇಳ್ತಾರೆ, ನೋಡು, ಒಂದು ಅಲ್ಲಿ ಕರಾರು, ಒಂದು ನಿಬಂಧನೆ. ಏನದು? ನೀನೇನು ಆ ಗವಿ ಒಳಗೆ ಹೋಗ್ತೀಯಲ್ಲ, ಅಲ್ಲಿಂದ ಮುತ್ತು ರತ್ನಗಳನ್ನೇನು ಹೊರಗೆ ತೆಗೆದುಕೊಂಡು ಬರ್ತೀಯಲ್ಲ, ಅಲ್ಲಿ ಏನು ಮಾಡಬೇಕು ಅಂದರೆ, ಮುಂಜಾನೆ 6 ಗಂಟೆಗೆ ಪ್ರಾರಂಭ ಮಾಡಬೇಕು, ಸಾಯಂಕಾಲ 6ಕ್ಕೇನು ಸೂರ್ಯ ಮುಳುಗ್ತಾನೆ ಅಲ್ಲಿಗೆ ನೀನು ಮುಗಿಸಿ ಎಷ್ಟು ಸಂಗ್ರಹ ಮಾಡ್ತಿ ಅಷ್ಟು ತೆಗೆದುಕೊಂಡು ಹೊರಗೆ ಬರಬೇಕು. ಎಷ್ಟು ಹೊರಗೆ ತೆಗೆದುಕೊಂಡು ಬರ್ತಿ ಅಷ್ಟ ನಿನ್ನ ಸಂಪತ್ತ. ಗವಿ ಒಳಗೆ ಉಳಿತು ಅಂದ್ರೆ ಅದು ನಿನಗೆ ಸಂಬಂಧಪಡುವುದಿಲ್ಲ. ಕತ್ತಲಾಯ್ತಂದ್ರೆ ಆ ಸಂಪತ್ತೆಲ್ಲ ಮಾಯಾಗಿ ಹೋಗ್ತದ ಅಂತ ಅವ್ರ ಗುರುಗಳು ಹೇಳಿದರು. ಇವ ಆಯಿತು ಅಂತ ಹೇಳಿ ಬಂದ. ಬೆಳಿಗ್ಗೆ 6 ಆಗುವುದನ್ನು ಕಾಯ್ತಿದ್ದ, ಯಾಕಂದ್ರೆ ಸಂಪತ್ತು ಸಿಗುವುದದ. ಅವನಿಗೆ ರಾತ್ರಿ ಅವತ್ತು ನಿದ್ರಿನ ಹತ್ತಲಿಲ್ಲ. ಅಲ್ಲೇನು 6ಕ್ಕೆ ಪ್ರವಚನಕ್ಕೆ ಬರೋದದ ಏನು, ಗವಿಗೆ ಹೋಗೋದಿತ್ತು. ಬೆಳಿಗ್ಗೆ 6ಕ್ಕನೇ ಸರಿಯಾಗಿ ಅಲ್ಲಿದ್ದ. ಗವಿ ಒಳಗಡೆ ಹೋಗಿ ನೋಡ್ತಾನೆ, ಮುತ್ತು ರತ್ನಗಳೆಲ್ಲವೂ ಹೊಳಿತಾ ಇದ್ದು. ಆ ಬಳಿಕ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ, ಕೂಡಿಸ್ಲಿಕ್ಕೆ ಶುರು ಮಾಡಿದ. ಒಂದು ಕಡೆ ತೆಗೆದುಕೊಳ್ಳವ, ಒಂದು ಕಡೆ ಇಡುವವ. ಅವುಗಳನ್ನೆಲ್ಲ ಸಾಯಂಕಾಲ ಹೊರಗಿಡಬೇಕು. ಮೊದಲು ಒಳಗಡೆನೆ ಸಂಗ್ರಹ ಮಾಡಿ ಇಡ್ತಿದ್ದ. ಹಾಗೆ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ. ನೀರು ಕುಡಿಲಿಲ್ಲ, ಯಾಕೆ ನೀರು ಕುಡಿಯಾಕ ಬಿಟ್ಟ ಅಂದ್ರೆ ಕಡಿಮೆ ಸಂಗ್ರಹ ಆಗ್ತದ. ಉಣ್ಲಾಕ ಸಮಯ ಕೊಟ್ಟ ಅಂದ್ರೆ ಕಡಿಮೆ ಸಂಗ್ರಹ ಮಾಡಬೇಕಾಗ್ತದ. ಹಾಗೆ ದಿನದ ತುಂಬ ಸಂಗ್ರಹ ಮಾಡಿ
ಒಂದು ಕ್ಷಣನೂ ಸಹಿತ ವ್ಯರ್ಥ ಮಾಡಲಿಲ್ಲ. ಸಾಯಂಕಾಲದ ಸಮಯ ಆಯಿತು. ಅವಾಗ ಒಂದು ಮನಸ್ಸು ಹೇಳ್ತಿತ್ತಂತ, ಈಗ ಇಷ್ಟೆಲ್ಲ ಸಂಗ್ರಹ ಮಾಡೇದಿ, ಇದನ್ನು ತೆಗೆದುಕೊಂಡು ಹೊರಗೆ ಹೋಗು, ಸಾಯೋ ತನಕ ಸಂತೋಷವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು ಅಂತ ಒಂದು ಮನಸ್ಸು ಹೇಳ್ತಿತ್ತಂತ. ಅವಾಗ ಇನ್ನೊಂದು ಮನಸ್ಸು ಹೇಳ್ತಿತ್ತು, ಇದ ಒಂದೇನು ಅವಕಾಶ ಸಿಕ್ಕದ ಇನ್ನೆಲ್ಲ ಅವಕಾಶ ಸಿಗ್ತದ. ಈಗ ಏನೋ ಒಂದು ಇದ್ರೊಳಗಿಂದ ಒಂದು ದುಡ್ಡು ಸಹಿತ ಕಡಿಮೆ ಆಗಬಾರ್ದು, ಒಂದು ನಾಣ್ಯ ಸಹಿತ ಕಡಿಮೆ ಆಗಬಾರ್ದು, ಹಂಗೆ ಸಂಗ್ರಹ ಮಾಡಬೇಕು ಅಂತ ಶುರು ಮಾಡಿದ. ಹಾಗೆ ಶುರು ಮಾಡ್ತಾನೆ ಹೋದ. ಆ ಕಡೆ ಸೂರ್ಯ ಮುಳುಗಿದ, ಇವ ಒಳಗೆ ಇದ್ದ. ಸೂರ್ಯ ಇನ್ನೂ ಅದಾನಂತ ಇವು ತಿಳ್ಕೊಂಡಿದ್ದ. ಹಿಂತಿರುಗಿ ನೋಡ್ತಾನ, ಅವೇನು ಸಂಗ್ರಹ ಮಾಡಿದ್ದಲ್ಲ ಎಲ್ಲ ಮಾಯ ಆಗಿಬಿಟ್ಟಿತ್ತು. ಇವು ಅಲ್ಲೇ ನಿಂತಿದ್ದ ಖಾಲಿ ಕೈಲೆ. ಅವಾಗ ಗುರುಗಳು ಹೇಳಿದ್ದ ನೆನಪಾಯಿತು. ಅದು ಸಾಯಂಕಾಲದ ಒಳಗಾಗಿ ಹೊರಗೆ ಬರಬೇಕು, ಸೂರ್ಯಾಸ್ತದ ಒಳಗಾಗಿ ಹೊರಗೆ ಬರಬೇಕು. ಆದರೆ ಇವು ಈಗಾಗಲೇ ಅದನ್ನು ಮರೆತು ಹೋಗಿದ್ದ. ಇದು ಸಾಂಕೇತಿಕ ಕತೆ. ಯಾರಿಗಾಗೈತ್ರಿ ಹಿಂಗ ಪಾಪ ಇಷ್ಟೆಲ್ಲ ಕಳ್ಕೊಂಡ ಅಂತ ನಾವು ಅಂತೀವಿ. ಅವ್ರು ಯಾರೂ ಬೇರೆ ಯಾರೂ ಅಲ್ಲ, ನಾವ ಎಲ್ಲರೂ. ನಾವು ಇಲ್ಲಿ ಬಂದೀವಲ್ಲ, ನಮಗೆ ಒಂದೊಂದು ಕ್ಷೇತ್ರದಲ್ಲಿ ಸಂಪತ್ತನ್ನು ಗಾಳಿ ಮಾಡಾಕ ನಮಗೆ ಹೇಳಿದರು. ಯಾರು ಹೊಲದಲ್ಲಿ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದರು, ಯಾರು ವ್ಯಾಪಾರ ಮಾಡಿ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದರು, ನೌಕರಿನೋ ಉದ್ಯೋಗವೋ ಏನೋ ಮಾಡಿ ಕೂಡ್ಸಾಕ ಶುರು ಮಾಡಿದರು. ಆ ಕೂಡ್ಸೋದ್ರೊಳಗೆ ಅನುಭವಿಸೋದನ್ನೇ ಮರೆತರು. ನಾವು ಕೂಡಿಸೋದು ಎದಕ್ಕೆ? ಅನುಭವಿಸಬೇಕು. ಜೀವನ ಮುಖ್ಯನೋ ಸಂಪತ್ತು ಮುಖ್ಯವೋ ಹೇಳಿ ನೋಡೋಣ. ಜೀವನಕ್ಕಾಗಿ ಸಂಪತ್ತೋ ಸಂಪತ್ತಿಗಾಗಿ ಜೀವನವೋ? ಅವ್ರ ಅಪ್ಪಗಳು ಹೇಳೋದು. ಬದುಕಿಗಾಗಿ ಸಂಪದವೋ ಅಥವಾ ಸಂಪತ್ತಿಗಾಗಿ ಬದುಕೋ? ನಾವು ಬದುಕಬೇಕು, ಅದಕ್ಕಾಗಿ ಸಂಪತ್ತು ಬೇಕು. ಸಂಪತ್ತಿಗಾಗಿ ಬದುಕನ್ನು ನಿವಾಳಿಸುವುದಲ್ಲ. ಆದರೆ ಮನುಷ್ಯ ಏನು ಮಾಡ್ತಾನ ಅಂದರೆ ಎಲ್ಲ ಮರಿತಾನ, ಗಳಿಸುವುದು. ಒಬ್ಬೊಬ್ಬರು ಎಷ್ಟು ಗಳಿಸ್ಯಾರ ನೋಡ್ರಿ, ಅವ್ರಿಗೆ ಎಷ್ಟು ಗಳಿಸ್ಯಾರ ಅಂತ ಅವ್ರಿಗೆ ಗೊತ್ತಿಲ್ಲ. ಎನಿಸುವಂಥ ಮಷಿನ್ಗಳು ಬಂದು ಬೀಳ್ತಾವ, ಅಷ್ಟು ಗಳಿಸ್ಯಾರ. ಅವು ನೋಟ್ ಎನಿಸೋದ್ರೊಳಗೆ ಮಷೀನ್ ಬಂದು ಬೀಳ್ತಾವಂತೆ. ಹೆಂಗೆ ಗಳಿಸ್ಯಾರ ಅವರು? ಮನುಷ್ಯನ ಆಸೆ ಎಷ್ಟಿರಬೇಕು. ನಾವು ಅವಾಗ ಯಾರ್ದೋ ಒಬ್ರದ್ದು ಗವ್ಯಾಗಿನ ಕತೆ ಕೇಳೇವಂತ ಹೇಳ್ತೀವಿ. ಈಗೂ ಅದಾರ ಅಂಥವ್ರು ಭಾಳ ಜನ, ಈಗೂ ಅದಾರ. ಇಲ್ಲಿ ಚಂದೂರಾಗೂ ಒಂದು ಮನೆ ಕಟ್ಟೋದು, ಎಲ್ಲ ಕಡೆ ಒಂದೊಂದು ಮನೆ. ಎಷ್ಟು ಯಾವ ಮನೆಯಾಗಿರಾವ ಇವ? ಎಷ್ಟು ಬೇಕಪ್ಪ ಮನುಷ್ಯನಿಗೆ ಇರಲಿಕ್ಕೆ? ಅದಕ್ಕೆ ಅವರು ಶರಣರು ಹೇಳಿದರು, ನೋಡು ನೀನು ಮನಸ್ಸಿನಿಂದ ಯಾವಾಗ ಶ್ರೀಮಂತ ಆಗುವವ, ಅನುಭವಿಸ್ಬೇಕಲ್ಲ. ಅವಾಗ ಹಿಂದಿನ ಜನ ಎಷ್ಟು ಸಂತೋಷ ಪಡ್ತಿದ್ರು. ಈಗ ಬರೀ ಸಂಗ್ರಹ ಮಾಡೋದನ್ನೇ ಆಯಿತು. ಇಲ್ಲೇ ಸಮೀಪದಲ್ಲಿ ಹೊಳೆ ಹರಿತದ, ಸ್ವಲ್ಪ ಒಂದಿಷ್ಟು ಸಂತೋಷದಿಂದ ಸ್ನಾನ ಮಾಡಿ ಈಸಾಡಿ ಸಂತೋಷ ಪಡೋದಿಲ್ಲ. ಈಗ ಅವು ಶ್ರೀಮಂತರೆಲ್ಲ ಸ್ವಿಮ್ಮಿಂಗ್ ಪೂಲ್ ಕಟ್ಟ್ಯಾರ, ಆದರೆ ಈಸಾಡೋರಿಲ್ಲ. ಅವಾಗ ನಮ್ಮ ಸಣ್ಣ ಹುಡುಗರೆಲ್ಲ ಏನೋ ಇರ್ತಿರ್ಲಿಲ್ಲ. ಅವಾಗ ಏನೋ ಅದೇ ಹೊಳಿ ದಂಡಿಗೆ ಮಣ್ಣು ತೊಗೊಂಡು ಮಣ್ಣಿಂದೊಂದು ಗೂಡು ಮಾಡಿ ಆಟ ಆಡೋರು. ಈಗ ಇವ್ರಿಗೆ ಮಣಿ ತುಂಬ ಸಾಮಾನು ಅದಾವ, ಆಟ ಆಡೋರಿಲ್ಲ. ಈಗ ಸಾಮಾನುಗಳು ಹೆಚ್ಚಾದ ಬಳಿಕ ಆಟ ಆಡಬೇಕಾ ಆಡಬಾರ್ದು. ಅವಾಗ ಭಾಳಷ್ಟು ಆಹಾರ ಪದಾರ್ಥಗಳು ಯಾವುವು ಇರಲಿಲ್ಲ. ಆದರೂ ಸಹಿತ ಎಷ್ಟು ಸಂತೋಷ ಪಡ್ತಿದ್ರು. ಬರೀ ಪುಂಡಿ ಪಲ್ಲಿ ಚಟ್ನಿ ಉಂಡು ಆನಂದ ಪಡ್ತಿದ್ರು. ಈಗ ಇಷ್ಟೆಲ್ಲ ಪದಾರ್ಥಗಳದಾವ, ಉಂಡು ಯಾಕೆ ಸಂತೋಷ ಪಡಬಾರ್ದು ಮನುಷ್ಯ? ಬರೀ ಮಾವಿನ ಹಣ್ಣು ಆಯಿತು, ಎಷ್ಟು ಬಂತು ಎನ್ನಿ, ಎಷ್ಟು ಉಂಡೆ ಅದನ್ನು ನೋಡು ಮೊದಲು. ಎಷ್ಟು ಬಂದು ಈ ಸಲ? ಅವಾಗ ನೋಡ್ಬೇಕದು. ಹೋಳಿಗೆ ಮಾಡ್ತಿದ್ರು, ಮಾವಿನ ಹಣ್ಣು ಸೀಕರಣೆ ಇರ್ತಿತ್ತು. ಹೋಳಿಗೆ ಅಂದರೆ ಈ ಹೂರಣದ ಹೋಳಿಗೆ ಅಲ್ಲ, ಜ್ವಾಳದ ಹಿಟ್ಟು ಹಾಕಿ ಹೋಳಿಗೆ ಮಾಡ್ತಿದ್ರು. ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಭಾಳ ಅದ್ಭುತ ಹೋಳಿಗೆ ಅವು. ಸೀಕರಣೆ ಅವುಗಳನ್ನು ಉಂಡ್ರೆ ಎಷ್ಟು ಸಮಾಧಾನ ಪಡ್ತಿದ್ದ ಮನುಷ್ಯ. ಈಗೇನಿಲ್ಲ.
ಉಣ್ಣೋದು ಎದಕ್ಕಂದ್ರೆ ಅವಸರ ಉಣ್ಣೋದು ಯಾಕೆ ಗಳಿಸಕ್ಕೆ ಹೋಗ್ಬೇಕಾಗೈತಿ, ಅಲ್ಲಿ ಗ್ವಾಳಿ ಮಾಡಕ್ಕೆ ಹೋಗ್ಬೇಕಾಗೈತಿ. ಕೊನೆಗೆ ಒಂದು ದಿವಸ ಎಲ್ಲ ಗಳಿಸಿ ಹೊಂಟ, ಎಲ್ಲ ಮಾಯ ಆಗಿ ಹೋಯ್ತು. ಏನೆಲ್ಲ ಗಳಿಸಿದ್ದ ಅವ್ರು ಹೇಳಿದ್ರಲ್ಲ ಗುರುಗಳು, ನೋಡಪ್ಪ ಇದು ಸೂರ್ಯ ಮುಳುಗುದ್ರೊಳಗೆ ಅಂದ್ರೆ ನಮ್ಮ ಆಯುಷ್ಯ ಮುಗಿದ್ರೊಳಗೆ ಅನುಭವಿಸಬೇಕು. ಆಯುಷ್ಯ ಮುಗಿತು, ಎಲ್ಲ ಮಾಯ ಆಗಿ ಹೋಯ್ತು. ನಾವು ಏನೇನು ಗಳಿಸಿದ್ವಿ ಅದೆಲ್ಲ ಕಣ್ಣು ಮರಿ ಆಗಿ ಹೋಯ್ತು. ಮುಂದೆ ಎದಕ್ಕೆ ಬಂತು ಹೇಳಿ ನೋಡೋಣ. ಅದನ್ನು ಅವರು ಶರಣರು ಹೇಳಿದರು. ಮನೆ ನೋಡ ಬಡವರು, ಮನ ನೋಡ ಘನ. ಹೊರಗೆ ನಾವು ಸ್ವಲ್ಪ ಬಡವರಾಗಿರೋಣ, ಆದರೆ ಒಳಗೆ ಮಾತ್ರ ನಾವು ಶ್ರೀಮಂತರಾಗಿರಬೇಕು. ಶ್ರೀಮಂತಿಕೆ ಜೀವನವನ್ನು ಅನುಭವಿಸಬೇಕು. ಆನಂತರ ಸೋಂಕಿನಲ್ಲಿ ಸುಖಿಗಳು, ಸರ್ವಾಂಗ ಕಲಿಗಳು. ಅವರ ಸರ್ವಾಂಗ ಇದೆ, ಒಂದು ಶರೀರನೇ ಸರ್ವಾಂಗ. ಶರೀರದ ಮೇಲೇನೂ ಅವರಿಗೆ ನಿಗ್ರಹ, ಮನಸ್ಸಿನ ಮೇಲೆಯೂ ಅವರಿಗೆ ನಿಗ್ರಹ. ಅವರಿಗೆ ಸರ್ವಾಂಗ ಕಲಿಗಳು ಅಂತ ಕರೀತಾರೆ. ಅವರು ಸರ್ವಾಂಗ ಕಲಿಗಳು. ನೋಡ್ರಿ ಎಷ್ಟು ಚಂದದ ಇದು. ಒಂದು ಏನು ಮೊದಲನೇದೇನು ಅಂದರೆ, ನಾವು ಬದುಕುವುದಕ್ಕಾಗಿ ಸಂಪತ್ತನ್ನು ಸಂಗ್ರಹಿಸುವುದು, ಸಂಪತ್ತಿಗಾಗಿ ಬದುಕುವುದಲ್ಲ. ಮತ್ತು ಎರಡನೇದು ನಾವು ಅನುಭವಿಸ್ತಾ ಇರಬೇಕು. ಇನ್ನು ಮೂರನೇದು ಒಂದು ಏನದ ಅಂದರೆ, ವಸ್ತುಗಳನ್ನು ನಾವು ಎಷ್ಟು ಸಂಗ್ರಹ ಮಾಡ್ತೀವಲ್ಲ ಅಷ್ಟು ಮನುಷ್ಯನಿಗೆ ಭಾರದ. ಭಾಳ ವಸ್ತುಗಳನ್ನು ಸಂಗ್ರಹ ಮಾಡಬಾರ್ದು. ಅದಕ್ಕೆ ಅವರು ಹಿಂದಿನವ್ರು ಹೇಳಿದರು, ಇಂಗ್ಲೀಷ್ನಾಗ ಹೇಳಿದರು ಅವರು, ಏನು ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಕಡಿಮೆ ಸಾಮಾನು ಇರಬೇಕು, ಪ್ರವಾಸ ಅವಾಗ ಚಂದ ಆಗ್ತದಂತ. ಕಡಿಮೆ ಸಾಮಾನು ಇರಬೇಕು. ಆಗಿನವರೆಲ್ಲ ಪಾದಯಾತ್ರೆ ಮಾಡ್ತಿದ್ರು, ನಡ್ಕೊಂತ ಹೋಗ್ತಿದ್ರು. ಸಾಮಾನುಗಳನ್ನು ಹೆಚ್ಚು ಹೊತ್ಕೊಂಡು ಹೋದ್ರಂದ್ರೆ ಬಳಲ್ಬೇಕಾಗ್ತಿತ್ತು, ಹೊರವ್ರು ಯಾರು? ಹಾಗೆ ನಮ್ಮದು ಇದೊಂದು ಜೀವನದ ಯಾತ್ರೆ ಅದಲ್ಲ, ಕಡಿಮೆ ಸಾಮಾನು ನಮಗೆ ಭಾರ ಆಗಬಾರ್ದು, ಅಷ್ಟು ಸಾಮಾನುಗಳನ್ನು ಹೊರಬೇಕು. ಈಗ ಒಂದು ನೌಕೆ ಅದ, ನೌಕೆ ನೀರಿನಲ್ಲಿ ನಾವು ತೇಲ್ತಾ ಇರ್ತದ, ಅದರಲ್ಲಿ ಎಷ್ಟು ಹಾಕಬೇಕು ಸಾಮಾನನ್ನು? ನೌಕೆ ಮುಳುಗಬಾರ್ದು. ಬಂಗಾರ ಹಾಕುವುದಿರಲಿ, ಬೆಳ್ಳಿನ ಹಾಕುವುದಿರಲಿ, ಎಷ್ಟು ಹಾಕುವುದು? ಭಾಳ ಬಂಗಾರದ ಅಂಥೇಳಿ ನೌಕೆಯಾಗ ನಾವು ಬಂಗಾರ ಹಾಕಿದ್ದೀವಿ, ನಾವದು ತುಂಬ ಬಂಗಾರ ತುಂಬಿದ್ದೀವಿ. ಆದ್ರೆ ಬಂಗಾರ ತುಂಬ್ಯಾನ ನೀರಾಗ ಮುಳುಗಿ ಹೋಯ್ತಂದ್ರೆ ಬಂಗಾರ ತೊಗೊಂಡು ಏನು ಮಾಡೋದು? ಇವನ ದಾಟವಲ್ಲ. ಬಂಗಾರ ಇರ್ದಿದ್ರು ಇನ್ನೂ ಪರವಾಗಿಲ್ಲ, ಆದರೆ ಇವನ ನಾವು ದಾಟಬೇಕು. ಹಾಗೆ ವಸ್ತುಗಳು ನಮ್ಮ ಜೀವನವನ್ನು ಮುಳುಗಿಸಬಾರದು. ವಸ್ತುಗಳು ಜೀವನಕ್ಕೆ ಪೋಷಕ ಆಗಿರಬೇಕು. ನಾವೊಂದು ಆಕಾಶದಲ್ಲಿ ಗಾಳಿಪಟ ಹಾರಿಸ್ತೀವಿ. ಗಾಳಿಪಟ ಹಾರಬೇಕಾದ್ರೆ ಏನು ಬೇಕು? ಅದಕ್ಕೊಂದು ಸೂತ್ರ ಬೇಕು, ಅದಕ್ಕೊಂದು ದಾರ ಕಟ್ಟಿರ್ತೀವಿ. ಅದಕ್ಕೆ ಬಹಳ ನಾವು ಶ್ರೀಮಂತರದ ಗಾಳಿಪಟ ಅದ, ಅದಕ್ಕೆಲ್ಲ ಬಂಗಾರದು ಬೆಳ್ಳಿದು ಕಟ್ಟುನು ಸೂತ್ರ. ಬರೀ ತಪ್ಪಲ ಮಾಡೋದು ಬೇಡ ಅಷ್ಟೇ. 1-2 ಕಿಲೋ ಕಟ್ಟಿದ ಅಂದ್ರೆ ಅದು ಗಾಳಿಪಟ ಹಾರ್ತದೇನು? ಹಾಗೆ ನಮ್ಮದೊಂದು ಜೀವನದ ಒಂದು ಪಟ ಅದಲ್ಲ, ಆಕಾಶದಲ್ಲಿ ಹಾರಾಡ್ತಾ ಇರಬೇಕು. ಅದಕ್ಕೆ ವಸ್ತುಗಳನ್ನು ಭಾಳ ಕಟ್ಟಿದ್ವಿ ಅಂದರೆ ಭಾರ ಆಗ್ತದೆ. ವಸ್ತುಗಳನ್ನು ಬರೀ ಗಳಿಸುವುದು ಇದು ವಿದೇಶಿ ಸಂಸ್ಕೃತಿ. ಭಾರತೀಯರು ಹಂಗೆ ಬಳಸ್ತಿರ್ಲಿಲ್ಲ. ಒಂದು ಬಟ್ಟೆ ಬಳಸಿದ್ರಂದ್ರೆ ಹರಿದ್ರು ಸಹಿತ ಅದನ್ನು ಮತ್ತೆ ಹಾಕೊಳ್ತಿದ್ರು. ಹರಿತಂದ್ರೆ ಹೊಲದು ಹಾಕೊಳ್ಳೋದು, ಇದು ಭಾರತೀಯರದ್ದು. ವಿದೇಶದವ್ರದ್ದು ಹೇಗ? ಒಂದು ಸಲ ಹಾಕೊಂಡ್ರಂದ್ರೆ ತೆಗೆದುಗಿದು ಮತ್ತೊಂದು ಹಾಕೊಳ್ಳೋದು. ಮುಂದೆ ತಯಾರು ಮಾಡಲಿಕ್ಕೆ ಎಷ್ಟು ಅದರದ್ದು ಖರ್ಚದು, ಎಷ್ಟು ನಾವು ಪ್ರಕೃತಿಯನ್ನು ಹಾಳು ಮಾಡಬೇಕಾಗ್ತದೆ. ಮತ್ತು ನಮ್ಮ ಬದುಕಿಗೂ ಸಹಿತ ಅದು ಉಪಯೋಗ ಇಲ್ಲ. ಆದ್ದರಿಂದ ಕಡಿಮೆ ವಸ್ತುಗಳನ್ನು ಬಳಸಬೇಕು ಅಂತ ನೋಡ್ರಿ. ಈಗ ಒಂದು ನಮ್ಮದು ಪಣತೆ ಇರ್ತದೆ, ಅದರಲ್ಲಿ ಒಂದಿಷ್ಟು ಬತ್ತಿ ಹಾಕಿ ದೀಪವನ್ನು ಬೆಳಗಿಸ್ತಾ ಇರ್ತೀವಿ. ಎಣ್ಣೆ ಎಷ್ಟು ಹಾಕೋದು? ಆ ಪಣತಿ ಎಷ್ಟದ ಅಷ್ಟು ಎಣ್ಣೆ ಹಾಕೋದು. ನಮ್ಮಲ್ಲಿ ಎಣ್ಣೆ ಭಾಳದ ಅಂತ ಹೇಳಿ ಕಿಲೋಗಟ್ಟಲೆ ಎಣ್ಣೆ ಹಾಕ್ತಾರೆ ಏನು ಸಣ್ಣ ಪಣತಿಗೆ? ಅಷ್ಟು ಎಣ್ಣೆ ಹಾಕಿದ್ರೆ ಅದು ದೀಪ ಉರಿತದೇನು?
ನಮ್ಮ ಸಾಮರ್ಥ್ಯ ಎಷ್ಟದ ಅಷ್ಟು ನಾವು ವಸ್ತುಗಳನ್ನು ಸಂಗ್ರಹ ಮಾಡಬೇಕು. ಅವಾಗ ಈ ಜೀವ ಜ್ಯೋತಿ ಢಾಳಾಗಿ ಉರಿತದ. ಇನ್ನೊಬ್ರದ್ದು ನೋಡ್ಬಾರ್ವರು ಎಷ್ಟು ಎಣ್ಣೆ ಹಾಕ್ಯಾರ, ಅವ್ರ ಪಣತೆ ಎಷ್ಟದ ಅಷ್ಟು ಹಾಕಲಿ. ನಾವು ನಮ್ಮ ಪಣತೆಗೆ ಎಷ್ಟು ಅವಶ್ಯಕತೆ ಅದ ಅಷ್ಟು ಎಣ್ಣೆಯನ್ನು ಹಾಕಬೇಕು. ಕಡಿಮೆ ವಸ್ತುಗಳನ್ನು ಬಳಸುವುದು ಮತ್ತು ಅವುಗಳನ್ನು ಹೆಚ್ಚು ಅನುಭವಿಸುವುದು ಇವು ಶರಣರ ಜೀವನದ ವಿಧಾನಗಳು. ಇನ್ನೊಂದು ಏನು ಮಾಡಿದ್ರು, ಅದಕ್ಕೆ ಅವ್ರು ಏನು ಹೇಳಿದರು, ಪಸರ ಕಣುವಿಲ್ಲ ಬಂದ ತತ್ಕಾಲಕ್ಕುಂಟು. ಏನೂ ಸಂಗ್ರಹಣ ಮಾಡ್ತಿರ್ಲಿಲ್ಲ. ಆ ವಿಷಯದಲ್ಲಿ ಎಷ್ಟು ಕಠೋರಿದ್ರು ಅಂದರೆ ಶರಣರು, ಅವರು ಐದಕ್ಕಿ ಮಾರಯ್ಯ, ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಮಾರಯ್ಯ ಒಂದು ದಿವಸ ಸ್ವಲ್ಪ ಒಂದು ಬಗಸಿ ಅಷ್ಟೇ ಅಕ್ಕಿಯನ್ನು ಹೆಚ್ಚು ತಂದಂತ. ಇವರು ಅವನ ಹೆಂಡತಿ ಲಕ್ಕಮ್ಮ ಗಂಡನಿಗೆ ಕೇಳ್ತಾಳ, ದಿನಾಲೂ ಸ್ವಲ್ಪ ಅಕ್ಕಿ ತರ್ತಿದ್ರಿ, ಇವತ್ತ್ಯಾಕೆ ಹೆಚ್ಚು ತಂದ್ರಿ ಅಂತ. ಅವಾಗ ಅವರು ಹೇಳಿದ್ರಂತ, ಇಲ್ಲ ನಾನು ಇವತ್ತು ಬಸವಣ್ಣವ್ರ ಮನೆ ಮುಂದೆ ಅಕ್ಕಿ ಆರ್ಸಾಕ್ ಹೋಗಿದ್ದೆ, ಅಕ್ಕಿ ಹೆಚ್ಚಿದ್ದು ಹೆಚ್ಚಿಗೆ ತಂದನಿ, ಏನಾಯ್ತು ಅಂತ. ಇದು ಆಕೆ ಹೇಳ್ತಾಳೆ, ಇದು ಶರಣರಿಗೆ ಒಪ್ಪುವುದಿಲ್ಲ. ಈ ಸಖ್ಯ ಆಸೆ ನಿಮಗೇಕೆ? ಆಸೆ ಎಂಬುದು ಅರಸಂಗಲ್ಲದೆ. ಆಸೆ ಇರ್ತದೇನು? ಮತ್ತೆ ಏನು ಮಾಡುವುದು ಅಂತ ಕೇಳಿದಾತ. ಈಗ ಹೋಗು, ಇವು ಯಾರ ಮನೆ ಮುಂದೆ ತಂದದೆ ಅವ್ರ ಮುಂದೆ ಮನೆ ಮುಂದೆ ಹಾಕಿ ಬಾ ಅಂತ ಹೊಳ್ಳಿ ಕಳಿಸಿದಳು ಅಂತ ಹೇಳ್ತ. ಸ್ವಲ್ಪ ಅಕ್ಕಿ ತಂದ್ರೆ, ಯಾರ್ದರೆ ಹೊಲ ಮಣಿ ತಂದ್ರೆ ಅಲ್ಲ, ನಾವೀಗ ತಂದು ಬಹಳ ಚಲೋ ಆಯಿತು ಅಂತ ನಾವು ಅಂತೀವಿ. ನಿನ್ನಂಥವು ಯಾರು ಸಿಗ್ತಾನ ಅಂತ ನಾವು ಅಂತೀವಿ. ಆದ್ರೆ ಆ ಹೆಣ್ಮಗಳು ಸ್ವಲ್ಪ ಒಂದು ಬಗಸಿ ಅಕ್ಕಿ ಹೆಚ್ಚು ತಂದರೆ ಹೊಳ್ಳಿ ಕಳಿಸಿದಳಂತ, ಹೋಗಿ ಹಾಕಿ ಬಾ ಅಲ್ಲಿ ಅಂತ. ನಮಗೇನಿದು ಅವಶ್ಯಕತೆ ಇಲ್ಲ. ಮತ್ತು ಆಕೆ ಹೇಳ್ತಾಳೆ, ನೋಡು ಬಡತನ ಅನ್ನೋದು ಒಂದು ಒಳ್ಳೆ ಮನಸ್ಸಿನಾಗ ಒಂದು ಸಲ ಹೊಕ್ಕಿತ್ತು ಅಂದರೆ ಆ ಮನುಷ್ಯನನ್ನು ಯಾರೂ ಶ್ರೀಮಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಛಾನ್ ಇರ್ತದಲ್ಲ, ಉಳಿ ಇರ್ತದಲ್ಲ, ಆ ಉಳಿಯ ಮೊನೆಯಲ್ಲಿ ಸ್ವಲ್ಪ ನನಗೆ ಬೇಕು ಬೇಕು ಅಂತ ಅನಿಸ್ತಂದ್ರೆ ಅದಕ್ಕೆ ಹಿಮಾಲಯ ಬೆಟ್ಟ ಕೊಟ್ಟರು ಸಹಿತ ಸಾಕಂತ ಅನಿಸೋದಿಲ್ಲ. ಒಂದು ವೇಳೆ ಆ ಚಾಣಕ್ಕೆ ನನಗೆ ಬೇಕಂತ ಅನಿಸ್ತಂದ್ರೆ ಹಿಮಾಲಯ ಬೆಟ್ಟ ಕೊಟ್ಟರು ಸಹಿತ ಸಾಕು ಅನಿಸೋದಿಲ್ಲ. ಹಂಗೆ ನನ್ನ ಮನಸ್ಸಿಗೆ ಒಂದು ಸಲ ಬಡತನ ಹೊಕ್ಕಿತು ಅಂದ್ರೆ ಆ ಮನುಷ್ಯನನ್ನು ಈ ಜಗತ್ತಿನಾಗ ಯಾರೂ ಶ್ರೀಮಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಭೂಮಂಡಲನ್ನೇ ಅವನಿಗೆ ಕಿತ್ತು ಕೊಟ್ಟರು ಸಹಿತ, ಎತ್ತಿ ಕೊಟ್ಟರು ಸಹಿತ ಅವೇನು ನನಗೆ ಸಾಕಾಯಿತು ಶ್ರೀಮಂತ ಆದೆ ಅಂತ ಅನ್ನೋದನ್ನೇ ಇಲ್ಲ. ಶ್ರೀಮಂತ ಇದ್ದವ ಸ್ವಲ್ಪದ್ರಲ್ಲೇ ಬಡವ, ಆತ ಶ್ರೀಮಂತಿಕೆಯನ್ನು ಅನುಭವಿಸ್ತಾನೆ. ಇನ್ನು ಮನಸ್ಸಿನಾಗೆ ಬಡವಾಗಿರುವಂಥ ಮನುಷ್ಯ ಅವನಿಗೆ ಏನು ಕೊಟ್ಟರು ಸಹಿತ ಸಮಾಧಾನ ಆಗೋದಿಲ್ಲ, ಏನು ಕೊಟ್ಟರು ಸಹಿತ ಸಮಾಧಾನ ಆಗೋದಿಲ್ಲ. ಅದಕ್ಕಾಗಿ ಅವರು ಹೇಳಿದರು. ಇನ್ನು ಒಂದು ಏನು ಮಾಡ್ತಿದ್ರು ಅವರು ಶರಣರು ಅಂದರೆ, ಸ್ವತಂತ್ರರು, ಧೀರರು, ಅವರು ಬಂಧಿತರಾಗಿರ್ದಿಲ್ಲ. ಅವ್ರ ಮನಸ್ಸು ಸ್ವಚ್ಛ ಇಟ್ಟುಕೊಂಡಿದ್ದರು, ಹೊಲಸಿರಲಿಲ್ಲ ಅವ್ರ ಮನಸ್ಸಿನಲ್ಲಿ. ಬಂಧನ ಏನು ಮಾಡ್ತದಂದ್ರೆ ಹೊಲಸೇ ಬಂಧನ ಮಾಡ್ತದೆ. ಮಾಲಿನ್ಯ ಅಂತ ನಾವು ಏನು ಕರಿತೀವಲ್ಲ ಅದೇ ನಮ್ಮನ್ನು ಬಂಧಿಸುವುದು. ಮನಸ್ಸನ್ನು ಸ್ವಚ್ಛ ಮಾಡಿದ್ರು ಶರಣರು. ಅವರೇ ಬಸವಣ್ಣವ್ರು ಹೇಳ್ತಾರೆ, ನೀನು ಹೆಂಗಿರ್ಬೇಕಪ್ಪ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಒಂದು ಮನೆ ಅದ ಅಂದ್ರೆ ಆ ಮನೆ ಒಳಗೆ ಮನೆ ಮಾಲೀಕ ಅದಾನಂದ್ರೆ ಏನು ಮಾಡ್ತಾನೆ, ಮನೆ ಮುಂದೆ ಹುಲ್ಲು ಬೆಳಿಗುಡುದಿಲ್ಲ, ಮನೆ ಒಳಗೆ ಜಾಡಿ ತುಂಬುಗುಡುದಿಲ್ಲ, ಧೂಳು ಇರುವುದಿಲ್ಲ. ಯಾವ ಮನೆ ಒಳಗೆ ಯಜಮಾನ ಇರುವುದಿಲ್ಲ ಆ ಮನೆ ಮುಂದೆ ಹುಲ್ಲು ಬೆಳೀತದ, ಮನೆ ಒಳಗೆಲ್ಲ ಧೂಳ ಮೆತ್ಕೊಳ್ತದ. ಅವ್ರಂತಾರ, ಮನೆ ಒಳಗೆ ಮನೆ ಒಡೆಯ, ಒಡೆಯ ಅಂದ್ರೆ ಮಾಲಕ ಅದಾನೋ ಇಲ್ಲವ,
ಹಸ್ತಿಲದಲ್ಲಿ ಹುಲ್ಲು ಹುಟ್ಟ್ಯದ, ಮಣಿ ಒಳಗೆಲ್ಲ ಧೂಳು ತುಂಬ್ಯದ, ಮಣಿ ಒಳಗೆ ಅದಾನೇನು ಮಾಲಕ ಇಲ್ಲ. ಆಗ ಇಲ್ಲೊಂದು ಮಣಿ ಅದ, ಈ ತನು ಅಂತದೇ ಒಂದು ಮಣಿ. ಈ ಮಣಿ ಒಳಗನು ವಿಷಯಗಳ ತುಂಬ್ಯಾವ, ತನುವಿನಲ್ಲಿ ಹುಸಿ ತುಂಬ್ಯದ, ತನುವಿನಲ್ಲಿ ಹುಸಿ ತುಂಬ್ಯದ. ಅಂದರೆ ಇದರ ಅರ್ಥ ಏನಾಯಿತು? ಈ ಮಣಿ ಒಳಗೂ ಸಹಿತ ಮಣಿ ಒಡೆಯ ಇಲ್ಲ ಅಂತಾಯ್ತು. ನಾವು ಈ ಮಣಿಯನ್ನು ಸ್ವಚ್ಛ ಇಡಬೇಕು. ಹೇಗೆ ನಾವು ಹೊರಗಡೆ ಸ್ವಚ್ಛ ಮಾಡ್ತೀವಿ ಈ ದೇಹವನ್ನು, ಹಾಗೂ ಒಳಗಡೆನೂ ಸ್ವಚ್ಛ ಮಾಡಬೇಕು. ಸ್ವಚ್ಛತೆ ಇತ್ತಂದ್ರೆ ಎಷ್ಟು ಹಿಡಿಸ್ತದ ನೋಡ್ರಿ. ಈಗ ನೋಡ್ರಿ ನದಿ, ಈಗ ನಾವು ಸಮೀಪ ಹೋದಿವಿ ಅಂದ್ರೆ, ಹೊಳಿ ಸಮೀಪ ಯಾರೇ ಹೋದಿವಿ, ನಾವೇ ಹೋದಿವಿ ಅಂದರೆ ನೀರು ಯಾರೂ ಕುಡಿಯೋದಿಲ್ಲ. ಮತ್ತು ನಾವು ಏನಂತೀವಿ, ನದಿಗೆ ಬೈತೀವಿ, ಎಷ್ಟು ಹೊಲಸೈತಿ ಅಂತೀವಿ. ಅದನ್ನು ಮುಟ್ಟಾಕ ಸಹಿತ ನಾವು ಬಯಸುವುದಿಲ್ಲ, ಅಷ್ಟು ಹೊಲಸದ. ಅದಕ್ಕೆ ನದಿಗೆ ಬೈತೀವಿ, ಎಷ್ಟು ಹೊಲಸದದು ನೀನು ಅಂತೀವಿ ಹೊಳಿಗೆ. ಅದು ಹೊಳಿ ಅಂತದ, ನಾವು ಹೊಲಸಿಲ್ಪ, ನೀ ಹೊಲಸದದಿ. ನೋಡಿಲ್ಲ ಏನು ನಾ ಹೆಂಗೆ ಹರಿತಿದ್ದೆ ಮೊದಲ? ನನ್ನ ನೀರ ತೆಂಗಿನ ನೀರಿದ್ದು, ತೆಂಗಿನ ನೀರಿಗಿಂತ ಸವಿ ಇದ್ದು. ನಾ ಹರಿತಾ ಇದ್ರೆ ನನ್ನಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗ್ತದಂತ ಹೇಳ್ತಿದ್ರು. ಅಲ್ಲಿ ನದಿ ಸಮೀಪ ಬಂದ್ರೆ ಬರೇ ನೀರು ಕುಡಿಯೋದಲ್ಲ, ಬರೇ ಅಲ್ಲಿ ನಿಂತ್ರ ಸಹಿತ ಸಾಕು, ಅಷ್ಟು ಪವಿತ್ರ. ನದಿ ಸಮೀಪದ ಮಣ್ಣು ತಿಂತಿದ್ರಂತ ಎಷ್ಟೋ ಸಲ ಹಸಿದಾಗ ಅವ್ರಿಗೇನೋ ಬಾಧಕ ಆಗ್ತಿರ್ಲಿಲ್ಲ, ಅಷ್ಟು ಶುದ್ಧವಾದಂಥ ಮಣ್ಣು ಇರ್ತಿತ್ತು. ಅಷ್ಟು ನಾನು ಪವಿತ್ರ ಇದ್ದೆ. ಆದರೆ ಯಾರು ನನ್ನನ್ನು ಹೊಲಸು ಮಾಡಿದರು? ಯಾವರೇ ಪ್ರಾಣಿಗಳು ಮಾಡಿದ್ವಿ ಏನು? ಯಾವುದರೇ ಪಕ್ಷಿಗಳು ಮಾಡಿದ್ವಿ ಏನು ಹೊಲಸ? ಏನು ನಾನೇ ಹೊಲಸಾದ ಏನು ಸ್ವತಃ? ಅವಾಗ ಅದು ನದಿ ಅಂತದ, ನೀ ಈಗೇನು ನಾನು ಬೈಯಾಕತ್ತಿದೆಯಲ್ಲ, ನೀನ ಹೊಲಸು ಮಾಡಿದ್ದು. ಎಲ್ಲ ಶಹರದೆಲ್ಲ ಕಸ, ಶಹರದೆಲ್ಲ ಗಟಾರ ತಂದು ನನ್ನಲ್ಲಿ ಬಿಟ್ಟು, ಈಗ ನಾನು ಹೊಲಸಾದ ಬಳಿಕ ನದಿ ಹೊಲಸಾಗೈತಿ, ಹೊಳಿ ಹೊಲಸಾಗೈತಿ ಅಂತ ನನ್ನ ಬೈಯಾಕತ್ತಿದಿ. ನಾ ಹೊಲಸಿಲ್ಲ, ನೀ ಒಂದು ಸ್ವಲ್ಪ ನನಗೇನು ಕಸ ಚೆಲ್ತಿಯಲ್ಲ ನನ್ನಲ್ಲಿ, ಅದನ್ನು ಚೆಲ್ಲುವುದನ್ನು ಬಂದ್ ಮಾಡು. ನೀ ಮೊದಲು ಸ್ವಚ್ಛ ಆಗ, ನೋಡಿ ಹೇಗಿರ್ತಾನೆ ಅಂತದು ನದಿ ಹೇಳ್ತದೆ. ಹಾಗೆ ಹೇಗೆ ಈಗ ನದಿ ಹೊಲಸಾಗೈತಲ್ಲ, ಮೊದಲು ಹೆಂಗೆ ಸ್ವಚ್ಛ ಇತ್ತಲ್ಲ, ಹಂಗೀಗ ನಮ್ಮ ಮನಸ್ಸುಗಳೂ ಸಹಿತ ಎಲ್ಲ ಗಟಾರ ಆದಂಗೆ ಆಗ್ಯಾವ. ಅಲ್ಲಿ ಏನು ಉಳಿದಿಲ್ಲ, ಎಲ್ಲ ಮಾಲಿನ್ಯ ತುಂಬಿಕೊಂಡದ. ಅದು ಯಾವಾಗ ಸ್ವಚ್ಛ ಆಗ್ತದೆ, ಅದನ್ನು ಯಾವಾಗ ನಾವು ಫಿಲ್ಟರ್ ಮಾಡ್ತೀವಲ್ಲ, ಆವಾಗ ಮನುಷ್ಯನಿಗೆ ಸಮಾಧಾನ ಆಗೋದು. ಸ್ವಚ್ಛತೆ ಬೇಕಲ್ಲ ಮನುಷ್ಯನಿಗೆ. ಯಾವಾಗ ಸಮಾಧಾನ? ಯಾವಾಗ ನದಿ ಸ್ವಚ್ಛಾಗಿ ಹರಿತಿತ್ತು ಆವಾಗ ಸಂತೋಷ ಇತ್ತಲ್ಲ. ಹಾಗೆ ನಾವು ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಟುಕೊಂಡ್ವಿ ಅಂದರೆ ಸಮಾಧಾನ. ಎಷ್ಟು ಹೊಲಸಾಗ್ಯದ ಮನುಷ್ಯನ ಮನಸ್ಸ. ನಾವು ಹುಟ್ಟಿದಾಗ ನಾವೆಲ್ಲರೂ ಸ್ವಚ್ಛ ಇದ್ದೀವಿ, ಒಂದಿಷ್ಟು ಸಹಿತ ಮಾಲಿನ್ಯ ಇರಲಿಲ್ಲ, ಒಂದಿಷ್ಟು ಸಹಿತ ಕಸ ಇರಲಿಲ್ಲ. ಆದರೆ ಮುಂದೆ ಬೆಳೀತಾ 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 ಹೋದಿವಲ್ಲ, ಅದು ಕಸ ಎಲ್ಲ ಕುಡ್ಕೋಂತ ಬಂತು. ಈಗ ಹೆಂಗಾಗಿದ್ದೀವಿ ಅಂದರೆ ನದಿ ಅನ್ನೋದನ್ನೇ ಉಳಿದಿಲ್ಲ, ಹೊಳಿ ಅನ್ನೋದನ್ನೇ ಉಳಿದಿಲ್ಲ, ಗಟಾರ ಆದಂಗೆ ಆಗ್ಯವಲ್ಲ. ಹಂಗೆ ನಮ್ಮ ಮನಸ್ಸು ಸಹಿತ ಈಗ ಅಷ್ಟು ಹೊಲಸಾಗ್ಯದ. ಇನ್ನು ಸಾಧನೆ ಅಂದರೆ ಏನು ಅಂದರೆ, ನಮ್ಮದೇನು ಮೊದಲೊಂದು ಬಾಲ್ಯದಲ್ಲಿ ಒಂದು ಮನಸ್ಸಿತ್ತಲ್ಲ, ಹಂಗೆ ಮತ್ತೆ ಸ್ವಚ್ಛ ಮಾಡುವುದೇ ಸಾಧನ. ಆ ಬಾಲ್ಯ ಅವಸ್ಥೆಯಲ್ಲಿ ಯಾವ ಸ್ವಚ್ಛ ಮನಸ್ಸಿರ್ತದಲ್ಲ, ಅದೇ ಮುಕ್ತಾವಸ್ಥಾ. ನಮ್ಮನನ್ನು ಈ ಪ್ರಪಂಚಕ್ಕೆ ದೇವರು ಕಳಿಸಿದಲ್ಲ, ಆತ ನಮ್ಮನ್ನು ಹೊಲಸು ಮಾಡಿ ಕಳಿಸಿಲ್ಲ, ಸ್ವಚ್ಛ ಮಾಡಿ ಕಳಿಸ್ಯಾನ. ನಾವು ಮಾಡ್ಕೊಂಡೀವಿ ಹೊಲಸು, ನಾವು ಮಲಿನರಾದೇವಿ. ಈಗ ನಾವೇ ಏನು ಮಾಡಬೇಕಾಗೈತಿ ಅಂದ್ರೆ, ನಾವೇ ಮಾಡೇವಿ ಅಂದ್ರೆ ನಾವೇ ಮತ್ತೆ ಸ್ವಚ್ಛ ಮಾಡಬೇಕು, ನಾವೇ ಮತ್ತೆ ಸ್ವಚ್ಛ ಮಾಡ್ಕೊಳ್ಬೇಕು. ನಾವೇ ಒಂದಿಷ್ಟು ಕಸ ಗೂಡಿಸುವುದು. ಆ ಕಸ ಗೂಡಿಸ್ಲಿಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಕೆಲವ್ರಿಗೆ ಏನಾಗಿರ್ತದಂದ್ರೆ, ಅದು ಈಗ ರೂಢಿ ಆಗಿರ್ತದೆ, ಕಸದಾಗಿದ್ದ ರೂಢಿ ಆಗಿರ್ತದೆ. ಅವರಿಗೆ ಈಗ ನಾವು ಸ್ವಚ್ಛತೆಯಲ್ಲಿ ಅದೇವ ಅಂತ ಭಾವಿಸ್ತಾರೆ. ಯಾಕಂದ್ರೆ ಈಗ ಸ್ವಚ್ಛ ಬಿಟ್ಟು ಭಾಳ ದಿವಸ ಆಗ್ಯದ.
ನಾವು ಮೊದಲು ಸ್ವಚ್ಛ ಹರಿಯುವ ನದಿ ನೀರನ್ನು ನೋಡಿಲ್ಲಲ್ಲ, ಈಗ ಹೊಲಸು ಹರಿಯುವ ನದಿ ನೀರನ್ನು ಇದ ನದಿ ಇರ್ಬೇಕಂತ ನಾವು ತಿಳ್ಕೊಂಡೇವಿ. ಹಂಗೆ ಮನುಷ್ಯ ಹೊಲಸಿನಲ್ಲಿ ಇದ್ದು ರೂಢಿ ಆಗ್ಯದ. ಅವನಿಗೆ ಇನ್ನು ನಾನು ಸ್ವಚ್ಛ ಆಗ್ಬೇಕಂತ ಅನಿಸೈತಿಲ್ಲ. ಅದಕ್ಕೆ ಅವರು ಶರಣರು ಹೇಳಿದ್ರು, ಸ್ವಲ್ಪ ನೋಡು, ನೀನು ಬದಲಾಗ, ಸ್ವಚ್ಛತೆಯನ್ನು ಮಾಡ್ಕೊ, ನೀನು ಸ್ವಲ್ಪ ಕೈಯನ್ನು ಸ್ವಚ್ಛ ಮಾಡು. ಈತ ಒಬ್ಬ ಕೈಯನ್ನೆಲ್ಲ ರಾಡಿ ಮಾಡಿಕೊಂಡು ಹೊಳಿಗೆ ಹೋದ. ಆನಂತರ ಹಾಗೆ ಕೈ ತೊಳಿಲಾರ್ದ ನೀರು ಕುಡ್ದ. ಆ ನೀರೆಲ್ಲ ವಾಸನೆ ಬಂತು, ಹೊಲಸು ವಾಸನೆ ಬಂತು. ಅವಾಗ ಇವು ಹೊಳಿಗಂದ, ಎಷ್ಟು ಹೊಲಸದದಿ ನೀನು. ಅವಾಗದು ಹೊಳಿ ಹೇಳ್ತಂತ, ನಾವು ಹೊಲಸಿಲ್ಪ, ನಿನ್ನ ಕೈ ಹೊಲಸದಾವ, ಮೊದಲ ಕೈ ತೊಳ್ಕೊ, ಆನಂತರ ನೀರು ಕುಡಿ, ನೋಡಿ ನಾನು ಎಷ್ಟು ಸ್ವಚ್ಛ ನೀರದಾವ. ಹಾಗೆ ನಾವು ಈಗೆಲ್ಲ ಜಗತ್ತಿಗೆ ಬಂದು ನೋಡಾಕತ್ತೀವಲ್ಲ, ನಮಗೆ ಯಾವುದೂ ರುಚಿ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ಜಗತ್ತಿನ ದೋಷ ಅಲ್ಲ, ನಮ್ಮ ಕಣ್ಣ ಮಲಿನಾಗ್ಯಾವ, ಅದಕ್ಕೆ ನಮಗೆ ಹೆಂಗೋ ಕಾಣ್ತಾರ. ನಮ್ಮ ನಾಲಿಗೆ ಹೊಲಸಾಗ್ಯದ, ನಮಗೇನೂ ರುಚಿಸ್ತಾ ಇಲ್ಲ. ನಮ್ಮ ಮನಸ್ಸು ಹೊಲಸಾಗ್ಯದ, ಆದ್ದರಿಂದ ಹೇಗೋ ಕಾಣ್ತದೆ ಜಗತ್ತ. ಈಗ ನಾವು ಏನು ಮಾಡಬೇಕು ಅಂದರೆ, ಜಗತ್ತು ಚೆಂದಾಗಿ ಕಾಣಬೇಕಾಗಿತ್ತು ಅಂದರೆ ನಮ್ಮ ಕೈಯನ್ನು ಸ್ವಚ್ಛ ತೊಳ್ಕೊಳ್ಬೇಕು. ಜಗತ್ತನ್ನು ಬದಲಾವಣೆ ಮಾಡುವುದಲ್ಲ. ಗಿಡ ಇದ್ದಂಗೆ ಅದಾವ, ಭೂಮಿ ಇದ್ದಂಗನೇ ಅದ, ಪಕ್ಷಿ ಪ್ರಾಣಿಗಳು ಇದ್ದಂಗನೇ ಅದಾವ. ಹೊಲಸಾಗ್ಯಾವ ಯಾನಂತಂದ್ರೆ ಈ ಮನುಷ್ಯ ಒಬ್ಬ ಹೊಲಸಾಗ್ಯ. ಆ ಒಬ್ಬ ಮನುಷ್ಯ ಸ್ವಚ್ಛ ಆದ, ಶುದ್ಧ ಆದ ಅಂದ್ರೆ ಇಡೀ ನಿಸರ್ಗ ಎಲ್ಲ ಮತ್ತೆ ನಲಿಲಿಕ್ಕೆ ಶುರು ಮಾಡ್ತದೆ. ಆದ್ದರಿಂದ ಸ್ವಲ್ಪ ಸ್ವಚ್ಛ ಆಗಬೇಕು ಅಂತ ನೋಡ್ರಿ. ಅದು ಇನ್ನೊಂದು ಸಲ ವಚನನ ಹೇಳ್ತೀನಿ, ಎರಡೂ ಬಹಳ ಸುಂದರ ವಚನಗಳು. ಅದಕ್ಕೆ ಬಸವಣ್ಣವರು ಯಾಕಷ್ಟು ಎಲ್ಲರಿಗೆ ಅವರು ಚಿರಪರಿಚಿತರಾದರು ಅಂದರೆ ಬಹಳ ಸರಳ ಮಾತುಗಳನ್ನು ಹೇಳಿದರು. ಅದರಲ್ಲಿ ಬಹಳ ದೊಡ್ಡ ಶಾಸ್ತ್ರ, ತರ್ಕ, ವಿತರ್ಕ, ಏನರೇ ಸ್ಥಾಪಿಸುವುದು ಇಂಥದ್ದೇನೂ ಇರಲಿಲ್ಲ. ಸರಳ. ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಸುಖಿ, ಸರ್ವಾಂಗ ಕಲಿಗಳು, ಪಸರ ಕಣುವಿಲ್ಲ ಬಂದ ತತ್ಕಾಲಕ್ಕುಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು ಅಂತ. ಇದು ಒಂದು ವಚನ. ಎರಡನೇದು, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ರಜ ಅಂದ್ರೆ ಧೂಳ, ಹೊಲಸು ತುಂಬಿ, ಹೊಸ್ತಿಲದಲ್ಲಿ ಹೊರಸಲದಲ್ಲಿ ಧೂಳ ಕಸಾದ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಈ ಶರೀರದೊಳಗೆ ಹುಸಿ ತುಂಬಿ ಸುಳ್ಳು ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನಸ್ಸಿನಾಗೆಲ್ಲ ಬರೀ ವಿಷಯಗಳು ತುಂಬ್ಯಾವ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ಆ ಮನೆಯೊಳಗೆ ಯಜಮಾನ ಇಲ್ಲ ಅಂತಾನೆ ತಿಳ್ಕೊಳ್ಬೇಕು ಅಂತ ಎಷ್ಟು ಚಂದ ಹೇಳ್ತಾರೆ. ನಾವು ಶರಣರ ಸಮೀಪ ಹೋದಿವಿ ಅಂದರೆ ಏನಾಗ್ತದೆ ಅಂದರೆ ನಮ್ಮ ಮನಸ್ಸು ಶ್ರೀಮಂತ ಆಗ್ತದೆ. ಏನಾಗ್ತದೆ, ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ನಮ್ಮ ಮನಸ್ಸು ನಿರ್ಮಲ ಆಗ್ತದೆ. ಅದಕ್ಕೆ ಅವರಿಗೆ ಅಷ್ಟು ಮಹತ್ವ ಕೊಟ್ಟರು. ಶರಣರ ಹತ್ತಿರ ಹೋದ್ರೆ ನಮ್ಮ ಮನೆ ದೊಡ್ಡದಾಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದ್ರೆ ಮನೆ ಒಳಗೆ ಯಾವ ಮನುಷ್ಯ ಅದಾನಲ್ಲ ಅವ ದೊಡ್ಡವ ಆಗ್ತಾನ. ಮನೆ ನಂಬುದು ಎಷ್ಟು ದೊಡ್ಡದೈತಿ ಮುಖ್ಯ ಅಲ್ಲ, ಮನೆ ಒಳಗೆ ಇರುವವ್ರ ಮನಸ್ಸು ಎಷ್ಟು ದೊಡ್ಡದೈತಿ ಅನ್ನೋದು ಬಹಳ ಮಹತ್ವ. ಈ ಜೀವನವನ್ನು ನಾವು ಒಂದು ಉತ್ಸವನ್ನಾಗಿ ಮಾಡಬೇಕು, ಒಂದು ಹಬ್ಬನ್ನಾಗಿ ಮಾಡಬೇಕು. ಪ್ರಾರಂಭದಿಂದ ಹುಟ್ಟಿನಿಂದ ಸಾಯುವವರೆಗೆ ಜೀವನವನ್ನು ಒಂದು ಉತ್ಸವನ್ನಾಗಿ ಮಾಡಬೇಕು. ಜೀವನವೇ ಒಂದು ಸಂಭ್ರಮ, ಸಡಗರ. ಆ ರೀತಿ ಅದನ್ನು ಅನುಭವಿಸಬೇಕು. ಇಲ್ಲಿ ಯಾರೂ ವೈರಿಗಳಿಲ್ಲ, ಇಲ್ಲಿ ಯಾರೂ ಶತ್ರುಗಳಿಲ್ಲ. ನಾವಿಲ್ಲಿ ಏನರ ಹೊಸದು ಏನಾನು ಮಾಡ್ಲಕ್ಕೆ ಬಂದಿಲ್ಲ. ನಾವು
ಪಕ್ಷಿಗಳಾಗಿ ಒಂದಿಷ್ಟು ನಮಗೆ ಎಷ್ಟು ಬೇಕಷ್ಟು ತಿಂದು ಉಂಡು ಸಂತೋಷಪಟ್ಟು ಹಾರಾಡ್ತಾ ಅನುಭವಿಸ್ಲಿಕ್ಕೆ ಬಂದವರು. ಯಾಕೆ ನಾವು ಚಿಂತೆ ಮಾಡಬೇಕು? ಯಾಕೆ ನಾವು ಸೊರಗಬೇಕು ಚಿಂತೆ ಮಾಡಿ? ಯಾಕೆ ನಾವು ದುಃಖಿಸಬೇಕು? ಯಾಕೆ ನಾವು ಬಳಲಬೇಕು? ಬಳಲಿಕ್ಕೆ ಯಾವ ಕಾರಣಗಳೂ ಇಲ್ಲ. ಹಾಗೆ ಅವರು ಶರಣರೆಲ್ಲರೂ ಬದುಕಿದರು. ಅಂಥ ಶರಣರ ಮಾತುಗಳನ್ನು ಕೇಳುವುದೇ ಒಂದು ನಮ್ಮೆಲ್ಲರ ಭಾಗ್ಯ. ಆ ಮಾತುಗಳನ್ನೆಲ್ಲ ಹಿಡಿದಿಟ್ಟಾರಿನ್ನೂ. ಅವರೆಂಥ ದೊಡ್ಡ ಕೆಲಸ ಮಾಡಿದ್ರು ಅವರು. ನಾವು ಕೇಳಲಿಕ್ಕೆ ಎಷ್ಟೋ ಸಲ ಒಂದೊಂದು ಸಲ ಹಿಂಜರಿತೀವಿ, ಆದರೆ ಅಷ್ಟೆಲ್ಲ ಮಾತುಗಳನ್ನು ಹಿಡಿದಿಟ್ರು. ಅದೇ ಒಂದು ಅವ್ರದ್ದು ದೊಡ್ಡ ತಪಸ್ಸ. ಇನ್ನು ನಾವು ಅಪ್ಪುಗಳ ಮಾತನ್ನು ಕೇಳಬೇಕು ಅಂತಂದ್ರೆ ಅವ್ರದ್ದು ಸಂಗ್ರಹ ಮಾಡಿದ್ದನ್ನೇ ಕೇಳಬೇಕಲ್ಲ. ಈಗ ಅವರಿಲ್ಲ, ಯಾಕೆ ದೈಹಿಕವಾಗಿ ಅವರಿಲ್ಲ. ಆದ್ರೆ ಅವ್ರೇನು ಬರೆದ್ರು, ಅವ್ರೇನು ಮಾತನಾಡಿದರು, ಆ ಮಾತುಗಳು ಸಾವಿರಾರು ವರ್ಷಗಳವರೆಗೆ ಉಳಿತಾವೆ. ಮಾತಿಗೆ ಸಾವಿಲ್ಲ. ಅಪ್ಪುಗಳು ಎಲ್ಲಿವರೆಗೆ ಇರ್ತಾರ ಅಂತೀವಲ್ಲ ನಾವು. ಅಪ್ಪುಗಳು ಈಗ ದೇಹ ಬಿಟ್ಟರು, ಇನ್ನು ಅವ್ರು ಇರುವುದಿಲ್ಲ ಮುಂದೆ ಅಂತೀವಿ. ಅವ್ರ ದೇಹ ಬಿಟ್ಟರು, ಆದರೂ ಈಗಲೂ ಅವ್ರು ಇರ್ತಾರೆ. ಹೆಂಗೆ? ಮಾತದ, ಮಾತಿಗೆ ಸಾವಿಲ್ಲ, ಶಬ್ದಕ್ಕೆ ಸಾವಿಲ್ಲ, ಅಕ್ಷರ ಅದು. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅಲ್ಲಿವರೆಗೆ ಅವರ ಆದರ್ಶ ಇರ್ತದ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅಲ್ಲಿವರೆಗೆ ಅವರ ವಿಚಾರಗಳಿರ್ತಾವ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅವರ ಭಾವನೆಗಳಿರ್ತಾವ. ಎಲ್ಲಿವರೆಗೆ ಅವರ ಮಾತುಗಳಿರ್ತಾವ ಅವರು ಮಾಡಿರುವಂಥ ತಪಸ್ಸು, ಅವರು ಮಾಡಿರುವಂಥ ತ್ಯಾಗ ಹಾಗೆ ಇರ್ತದೆ. ಮತ್ತು ಸತ್ತದ್ದು ಯಾವುದು? ತೀರಿಕೊಂಡದ್ದು ಯಾವುದು? ಅವರ ತ್ಯಾಗ ತೀರ್ಕೊಳ್ಳಿಲ್ಲ, ಅವರ ಭಾವನೆಗಳು ತೀರ್ಕೊಳ್ಳಿಲ್ಲ, ಅವರ ತಪಸ್ಸು ತೀರ್ಕೊಳ್ಳಿಲ್ಲ, ಅವರ ವಿಚಾರಗಳು ತೀರ್ಕೊಳ್ಳಿಲ್ಲ. ತೀರ್ಕೊಂಡದ್ದು ಯಾವುದು ಅಂದರೆ ಸುಮ್ಮನೆ ಒಂದು ದೇಹ ಅಷ್ಟೇ ತೀರ್ಕೊಂಡದ್ದು. ಮತ್ತು ಆ ದೇಹನೂ ಸಹಿತ ರೂಪದ ಮುಖಾಂತರ ಯಾವಾಗಲೂ ಇರ್ತದೆ. ಈ ದೇಹಕ್ಕೆ ನಾವು ಏನಂತೀವಿ? ನಾಮ ರೂಪಾತ್ಮಕ ದೇಹ ಅಂತ ಕರಿತೀವಿ. ಜಗತ್ತಿನಾಗ ಇರುವುದನ್ನೇ ನಾಮ ರೂಪ. ನಾಮ ಒಂದು ಹೆಸರು ಇರ್ತದ, ಇನ್ನೊಂದು ರೂಪ ಇರ್ತದ. ಯಾವ ಮನುಷ್ಯ ಸಾಯ್ತಾನ, ಯಾವ ಮನುಷ್ಯ ತೀರ್ಕೊಳ್ತಾನ ಅಂದ್ರೆ ಯಾವ ಮನುಷ್ಯನ ನಾಮ ನಾಶ ಆಗಿ ಹೋಗ್ತದ, ಯಾವ ಮನುಷ್ಯನ ರೂಪ ನಾಶ ಆಗಿ ಹೋಗ್ತದ, ಅವ ಖರೆ ಸತ್ತ ಅಂತದ್ರ ಅರ್ಥ. ಆದ್ರೆ ಮಹಾತ್ಮರಿಗೆ ಸಾವಿಲ್ಲ. ಯಾಕಂದ್ರೆ ಅವರು ರೂಪ ಸಾಯುವುದಿಲ್ಲ, ರೂಪ ಹಾಗೇ ಇರ್ತದ. ಅವರ ನಾಮ, ಅವರ ಹೆಸರು ಸಾಯುವುದಿಲ್ಲ, ಅವರ ಹೆಸರಿಗೆ ಸಾವಿಲ್ಲ. ಆದ್ದರಿಂದ ಅವರ ನಾಮ ರೂಪಾತ್ಮಕವಾಗಿ ಯಾವಾಗಲೂ ಇದ್ದೇ ಇರ್ತಾರೆ. ಸುಮ್ಮನೆ ಅದೊಂದು ತೀರಿಕೊಳ್ಳೋದು ಅಷ್ಟೇ, ಅದೊಂದು ನಿಮಿತ್ತ ಮಾತ್ರ ಅಷ್ಟೆ. ಈಗ ಹೇಗೆ ನಂದೊಂದು ರೂಪ ಅದ, ಈಗ ಹೇಗೆ ನಂದೊಂದು ನಾಮ ಅಂದರೆ ಹೆಸರದ, ನಾನು ತೀರಿಕೊಂಡ ನಂತರನು ನನ್ನ ರೂಪ ಉಳಿತು ಅಂದರೆ, ನನ್ನ ಹೆಸರು ಉಳಿತು ಅಂದರೆ ನಾ ಅದನ್ನಂತೆ ಅದರ ಅರ್ಥ. ಈಗ ನನ್ನ ರೂಪ ಹೆಂಗೆ ಪ್ರಭಾವ ಬೀರ್ತದ, ನನ್ನ ಹೆಸರು ಹೆಂಗೆ ಪ್ರಭಾವ ಬೀರ್ತದ, ಪರಿಣಾಮ ಬೀರ್ತದ, ನಾನು ದೇಹ ಬಿಟ್ಟ ನಂತರವೂ ಕೂಡ ನನ್ನ ಹೆಸರು ಪರಿಣಾಮ ಉಂಟು ಮಾಡ್ತದೆ, ನನ್ನ ರೂಪ ಪ್ರಭಾವವನ್ನು ಬೀರ್ತಾ ಇರ್ತದೆ. ಅದಕ್ಕೆ ಆ ಮಹಾತ್ಮರಿಗೆ ಸಾವಿಲ್ಲ ಅಂತಾರೆ. 2500 ವರ್ಷಗಳಾಗಿ ಹಿಂದೆ ಹೋಗಿರುವಂಥ ಬುದ್ಧ ಇನ್ನೂ ಉಳಿದಿಲ್ಲೇನು? 2500 600 ವರ್ಷಗಳಾಗಿರೋ ಹಿಂದೆ ಆಗಿ ಹೋಗಿರುವಂಥ ಮಹಾವೀರರು ಇನ್ನೂ ಉಳಿಲಿಲ್ಲೇನು? ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರರು ಇನ್ನೂ ಯಾಕೆ ಉಳಿದ್ರು ಅಂದರೆ ಅವ್ರಿಗೆ ಯಾರಿಗೂ ಸಾವೇ ಇಲ್ಲ. ಹಾಗೂ ವಚನಗಳನ್ನು ಬರೆದಿರುವಂಥ ಶರಣರಿಗೆ, ಬಸವಣ್ಣವರಿಗೆ, ಅಪ್ಪುಗಳಂಥ ಶ್ರೇಷ್ಠ ಸಂತರಿಗೆ ಯಾವಾಗಲೂ ಸಾವಿರುವುದಿಲ್ಲ. ಅವರ ಮಾತುಗಳು ಯಾವಾಗಲೂ ಅವು ಅಜರಾಮರವಾಗಿರ್ತಾವ, ನಿತ್ಯ ನೂತನವಾಗಿರ್ತಾವ. ಅಂಥ ಮಾತುಗಳನ್ನು ನಾವು ಯಾವಾಗ ಕೇಳ್ತಿರ್ತೀವಿ ಅವಾಗ ನಮ್ಮ ಮನಸ್ಸಿಗೆ ಅವು ಸಮಾಧಾನವನ್ನು ಕೊಡ್ತಾವೆ. ಅವುಗಳನ್ನು ಕೇಳ್ತಾ ಇರೋಣ. ನಾವು ಆ ಮಾತುಗಳನ್ನು ಮೆಲುಕು ಹಾಕೋದು. ಇವತ್ತೊಂದು 2 ಮಾತುಗಳನ್ನು ನೋಡಿದ್ವಲ್ಲ, ನಾಳೆ ಮತ್ತೆ ಕೆಲವು ಮಾತುಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.